ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಚಾಪ್ಟರ್ ಅಂದರೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಈ ಚಾಪ್ಟರ್ನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋಗೆ ಸಂಬಂಧಪಟ್ಟಂತೆ ಒಂದು ಕಾನ್ಸೆಪ್ಟ್ ಅನ್ನು ಮಾಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಕೇಸ್ 1 ಮಾಡಿದ್ದೆ ಸ್ಯಾಕ್ರಿಫೈಸ್ ರೇಷಿಯೋಗೆ ಸಂಬಂಧಪಟ್ಟಂತೆ. ಯಾರು ಆ ವಿಡಿಯೋನ ನೋಡಿಲ್ಲೋ ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ನಾನು ಕೇಸ್ 2 ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋಗೆ ಸಂಬಂಧಪಟ್ಟಂತೆ ನಿಮಗೆ 4 ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದೆ. ನಿನ್ನೆ ಒಂದು ರೀತಿಯ ಪ್ರಾಬ್ಲಮ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಕೇಸ್ 2 ಅಂದ್ರೆ ವೆನ್ ಓಲ್ಡ್ ಪಾರ್ಟ್ನರ್ ಸರೆಂಡರ್ ಶೇರ್ ಟುವರ್ಡ್ಸ್ ನ್ಯೂ ಪಾರ್ಟ್ನರ್, ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಕೇಸ್ 2 ಹೀಗಿದೆ. ವೆನ್ ಓಲ್ಡ್ ಪಾರ್ಟ್ನರ್ಸ್ ಸರೆಂಡರ್ ಶೇರ್ ಆಫ್ ಪ್ರಾಫಿಟ್ ಟುವರ್ಡ್ಸ್ ನ್ಯೂ ಪಾರ್ಟ್ನರ್. ಇಲ್ಲಿ ಈ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಬಂದ್ರೆ ಫಾರ್ಮುಲಾ ಹೀಗಿರುತ್ತೆ: ಓಲ್ಡ್ ರೇಷಿಯೋ ಇಂಟು ಶೇರ್ ಸರೆಂಡರ್. ಈ ಒಂದು ಕಾನ್ಸೆಪ್ಟ್ ನ ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಎಕ್ಸಾಂಪಲ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಫಾರ್ಮುಲಾ ತಾನಾಗೆ ನಿಮ್ಗೆ ನೆನಪಾಗಿ ಬರುತ್ತೆ. ನೋಡಿ, ಇಲ್ಲಿ ಇಬ್ರು ಪಾರ್ಟ್ನರ್ ಇದ್ದಾರೆ, A and B ಅಂತ. ಬಿಸ್ನೆಸ್ ಅಲ್ಲಿ 200 ರೂಪಾಯಿ ಪ್ರಾಫಿಟ್ ಬಂದಿದೆ ಅಂತ ಅನ್ಕೊಳ್ಳಿ. ಇಬ್ರು ಕೂಡ ಸಮನಾಗಿ ಹಂಚ್ಕೋತಾರೆ. 100 ರೂಪಾಯಿ 100 ರೂಪಾಯಿ. ಇಬ್ರು ಪಾರ್ಟ್ನರ್ ಇದ್ರೆ ಇಬ್ರಿಗೂ 100 ರೂಪಾಯಿ ಸಿಗುತ್ತೆ. ಇದು ಮೊದಲನೇ ಸಿಚುವೇಶನ್, ಅಂದ್ರೆ ಇಬ್ರು ಪಾರ್ಟ್ನರ್ ಇದ್ದಾಗ. ಈಗ A B ಜೊತೆಗೆ C ಅನ್ನೋ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರ್ಕೋತಾರೆ. ಈಗ ಈ ಹೊಸ ಪಾರ್ಟ್ನರ್ ಬಂದಾಗ A ಏನ್ ಮಾಡ್ತಾನೆ? A ಹೇಳ್ತಾನೆ ಸಿಗೆ, ನೋಡಪ್ಪ, ನಾನು ನನ್ನ ಪ್ರಾಫಿಟ್ ಅಲ್ಲಿ ನಿನಗೆ ಅರ್ಧ ಭಾಗವನ್ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾನೆ. ಬಿ ಕೂಡ ಹೇಳ್ತಾನೆ ಸಿಗೆ, ನೋಡಪ್ಪ, ನಾನು ನನ್ನ ಪ್ರಾಫಿಟ್ ಅಲ್ಲಿ ಕಾಲು ಭಾಗವನ್ನ ನಿನಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಅಲ್ಲಿ ಇಷ್ಟು ಕೊಟ್ಟಿರ್ತಾರೆ, ಆಯ್ತಾ? ಇಲ್ಲಿ ಎ ಮತ್ತೆ ಬಿ ಅನ್ನ ನಾವೇನಂತ ಕರಿತೀವಿ? ಓಲ್ಡ್ ಪಾರ್ಟ್ನರ್ ಅಂತ ಕರಿತೀವಿ. ಮೊದಲು ಇಬ್ಬರೇ ಇದ್ದಾಗ ಇವ್ರಿಗೆ ಸಿಗ್ತಾ ಇತ್ತಲ್ವಾ ಪ್ರಾಫಿಟ್, ಇದನ್ನ ನಾವೇನಂತ ಕರಿತೀವಿ? ಓಲ್ಡ್ ರೇಷಿಯೋ ಅಂತ ಕರಿತೀವಿ, ಆಯ್ತಾ? ಸೊ ಇಲ್ಲಿ ಎ ಎಷ್ಟು ಸರೆಂಡರ್ ಮಾಡ್ತಾ ಇದ್ದಾನೆ, ಎಷ್ಟು ಬಿಟ್ಕೊಡ್ತಾ ಇದ್ದಾನೆ ಪ್ರಾಫಿಟ್? ತನ್ನ ಪ್ರಾಫಿಟ್ ನ ಅರ್ಧ ಭಾಗ ಬಿಟ್ಕೊಡ್ತಾ ಇದ್ದಾನೆ. ಬಿ ಎಷ್ಟು ಬಿಟ್ಕೊಡ್ತಾ ಇದ್ದಾನೆ? ತನ್ನ ಪ್ರಾಫಿಟ್ ನ ಕಾಲು ಭಾಗವನ್ನ ಬಿಟ್ಕೊಡ್ತಾ ಇದ್ದಾನೆ. ಅವ್ರು ಏನು ಬಿಟ್ಕೊಡ್ತಾರೋ ಅದನ್ನೇ ನಾವೇನಂತ ಕರೆಯೋದು? ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೀರಲ್ವಾ. ಈಗ ಎ ಎಷ್ಟು ಬಿಟ್ಕೊಡ್ತಾ ಇದ್ದಾನೆ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾನೆ ನೋಡಿ. ತನ್ನ ಪ್ರಾಫಿಟ್ ಅಂದ್ರೆ 100 ರೂಪಾಯಿಯಲ್ಲಿ ಅರ್ಧ ಭಾಗ ಅಂದ್ರೆ ಎಷ್ಟು? 50 ರೂಪಾಯಿ ಬಿಟ್ಕೊಡ್ತಾ ಇದ್ದಾನೆ. ಬಿ ಎಷ್ಟು ಬಿಟ್ಕೊಡ್ತಾ ಇದ್ದಾನೆ? 100 ರೂಪಾಯಿಯಲ್ಲಿ ಕಾಲು ಭಾಗ ಅಂದ್ರೆ ಎಷ್ಟು? 100 ರೂಪಾಯಿಯಲ್ಲಿ ಕಾಲು ಭಾಗ ಅಂದ್ರೆ 25 ರೂಪಾಯಿ ಬಿಟ್ಕೊಡ್ತಾ ಇದ್ದಾನೆ. ಇವನು 50 ಬಿಟ್ಕೊಟ್ಟ, ಇವನು 25 ಬಿಟ್ಕೊಟ್ಟ, ಸೀಗಲ್ಗೆ 75 ರೂಪಾಯಿ ಸಿಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೀವಿ ಅಲ್ವಾ. ನೋಡಿ, ಈಗ ಈ 50 ಹೇಗೆ ಬಂತು ನೋಡಿ, ಹೀಗೆ ಬಂತು. 100 ರೂಪಾಯಿ ಇಂಟು ಅರ್ಧ ಭಾಗ ಇಸ್ ಈಕ್ವಲ್ ಟು 50. ಇದು ಅಷ್ಟೇ, 100 ಇಂಟು ಕಾಲು ಭಾಗ, 100 ರೂಪಾಯಿ ಇಂಟು ಕಾಲು ಭಾಗ ಈಕ್ವಲ್ಸ್ 25. ಸೊ ಹೀಗೆ ಬಂತು. ಈ 100 ರೂಪಾಯಿ ಅಂದ್ರೇನು? ಓಲ್ಡ್ ರೇಷಿಯೋ. ಅರ್ಧ ಅಂದ್ರೆ ಏನು? ಇದೇನಿದು? ಶೇರ್ ಸರೆಂಡರ್. ಶೇರ್ ಸರೆಂಡರ್ ಈಕ್ವಲ್ಸ್ ಏನಾಗುತ್ತೆ? ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. ನೋಡಿ, ಇದೇ ಫಾರ್ಮುಲಾ. ನೀವು ಈ ಒಂದು ಎಕ್ಸಾಂಪಲ್ನ ಮೈಂಡಲ್ಲಿ ಇಟ್ಕೊಂಡ್ರೆ ನಿಮಗೆ ಈ ಫಾರ್ಮುಲಾ ಬಂದ್ಬಿಡುತ್ತೆ. ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ ವೆನ್ ಓಲ್ಡ್ ಪಾರ್ಟ್ನರ್ ಸರೆಂಡರ್ ಶೇರ್ ಟುವರ್ಡ್ಸ್ ನ್ಯೂ ಪಾರ್ಟ್ನರ್ ಕೊಟ್ಟಿದ್ದಾಗ ಸ್ಯಾಕ್ರಿಫೈಸ್ ರೇಷಿಯೋ ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ ಅಂದ್ರೆ ಓಲ್ಡ್ ರೇಷಿಯೋ ಇಂಟು ಶೇರ್ ಸರೆಂಡರ್ ಆಗುತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ 1 ಅಥವಾ 2 ಲೆಕ್ಕವನ್ನ ಮಾಡ್ತೀನಿ. ನೋಡಿ, ಒಂದು ಪ್ರಾಬ್ಲಮ್ ತಗೊಂಡಿದ್ದೀನಿ ನಿಮ್ಗೆ. ನೋಡಿ, ಪ್ರಾಬ್ಲಮ್ ಹೀಗಿದೆ. ರಾಮ್ ಅಂಡ್ ಶ್ಯಾಮ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ sharing profits in the ratio of 3:2. They admit Krishna as a new partner. Ram surrendered 1/4 of his share and Shyam surrenders 1/3 of his share in favor of Krishna. Calculate sacrifice ratio. ಇಲ್ಲಿ ಇಬ್ರು ಪಾರ್ಟ್ನರು ರಾಮ್ ಮತ್ತೆ ಶ್ಯಾಮ್ ಇಬ್ರು ಕೂಡ 3:2 ಈ ರೇಷಿಯೋ ತಗೋತಾ ಇರ್ತಾರೆ. ಅಂದ್ರೆ ರಾಮ್ಗೆ
3 ಭಾಗ, ಶ್ಯಾಮ್ಗೆ 2 ಭಾಗ ಪ್ರಾಫಿಟ್ ಅನ್ನ ತಗೋತಾ ಇರ್ತಾರೆ. ಅವರು ಕೃಷ್ಣನ ಬಿಸ್ನೆಸ್ಗೆ ಸೇರಿಸ್ಕೋತಾರೆ. ರಾಮ್ ಏನ್ ಮಾಡ್ತಾ ಇದ್ದಾನೆ, ತನ್ನ ಪ್ರಾಫಿಟ್ ನ 1/4 ಸರೆಂಡರ್ ಮಾಡ್ತಾ ಇದ್ದಾನೆ. ಶ್ಯಾಮ್ ಏನ್ ಮಾಡ್ತಾ ಇದ್ದಾನೆ, ಅವ್ನ ಪ್ರಾಫಿಟ್ ಏನ್ ಬರ್ತಾ ಇತ್ತು ಅದರಲ್ಲಿ 1/3 ಪೋರ್ಷನ್ ನ ಸರೆಂಡರ್ ಮಾಡ್ತಾ ಇದ್ದಾನೆ ಅಂತ ಕೊಟ್ಟಿದ್ದಾರೆ. ಆಯ್ತಲ್ವಾ, ಅದನ್ನೇ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಇಬ್ರು ಪಾರ್ಟ್ನರ್ ರಾಮ್ ಶ್ಯಾಮ್ ಪ್ರಾಫಿಟ್ ಎಷ್ಟು ತಗೊಳ್ತಾ ಇರ್ತಾರೆ, 3:2. ಹೊಸದಾಗಿ ಯಾರು ಸೇರ್ಕೋತಾರೆ, ಕೃಷ್ಣ ಹೊಸದಾಗಿ ಬಿಸ್ನೆಸ್ಗೆ ಸೇರ್ಕೋತಾರೆ. ರಾಮ್ ಏನ್ ಮಾಡ್ತಾ ಇದ್ದಾನೆ, ತನ್ನ ಪ್ರಾಫಿಟ್ ನ 1/4 ಏನ್ ಮಾಡ್ತಾ ಇದ್ದಾನೆ, ಇದನ್ನ ರಾಮ್ ಸರೆಂಡರ್ ಮಾಡ್ತಾ ಇದ್ದಾನೆ. ಶ್ಯಾಮ್ ಏನ್ ಮಾಡ್ತಾ ಇದ್ದಾನೆ, 1/3 ಸರೆಂಡರ್ ಮಾಡ್ತಾ ಇದ್ದಾನೆ. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ಪ್ರಾಬ್ಲಮ್ ಮಾಡೋಣ ಬನ್ನಿ. ನೋಡಿ, ಫಾರ್ಮುಲಾ ಹೇಗಿದೆ, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಇಂಟು ಶೇರ್ ಸರೆಂಡರ್ಡ್. ಈಗ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರಾಮ್ದು ಓಲ್ಡ್ ರೇಷಿಯೋ ಎಷ್ಟು ನೋಡಿ, ಇಲ್ಲಿ ಬರ್ಕೊಂಡಿದ್ದೀನಿ 3:2. ಅಂದ್ರೆ ರಾಮ್ದು 3 ಭಾಗ, ಎಷ್ಟರಲ್ಲಿ 3 + 2 5 ರೂಪಾಯಿಯಲ್ಲಿ 3 ರೂಪಾಯಿ ಬರುತ್ತೆ. ಅಂದ್ರೆ 5ರಲ್ಲಿ 3 ಭಾಗ ರಾಮ್ದು 3/5 ಇಂಟು ಶೇರ್ ಎಷ್ಟು ಸರೆಂಡರ್ ಮಾಡಿದ್ದಾನೆ ರಾಮು, ಇಲ್ಲಿ ಕೊಟ್ಟಿದ್ದಾರೆ ಕಾಲ ಭಾಗ 1/4 ಶೇರ್ನ ಸರೆಂಡರ್ ಮಾಡಿದ್ದಾರೆ. ಆ ಇನ್ಫಾರ್ಮೇಶನ್ ಬರ್ಕೊಳ್ಳಿ, 1/4. ಈಗ ಭಿನ್ನರಾಶಿಗಳನ್ನ ಗುಣಾಕಾರ ಮಾಡೋದು, ಸೊ ಫ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡೋದು ತುಂಬಾ ಈಸಿ. ನೋಡಿ, ನ್ಯೂಮರೇಟರ್ ಇಂಟು ನ್ಯೂಮರೇಟರ್, ಸೊ 3 1s 3 ಬೈ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 5 4s 20. ಸೊ ಇದು ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಮ್, ಇಷ್ಟೇ. ಈಗ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎರಡನೇ ಓಲ್ಡ್ ಪಾರ್ಟ್ನರ್ ಯಾರು, ಶ್ಯಾಮ್. ಶ್ಯಾಮ್ದು ಏನಾಗುತ್ತೆ ನೋಡಿ, ಶ್ಯಾಮ್ ಎಷ್ಟು ಓಲ್ಡ್ ರೇಷಿಯೋ ಎಷ್ಟು ಶ್ಯಾಮ್ದು 2, ಎಷ್ಟರಲ್ಲಿ 5ರಲ್ಲಿ 2 ಭಾಗ 2/5 ಇಂಟು ಶ್ಯಾಮ್ ಎಷ್ಟು ಸರೆಂಡರ್ ಮಾಡ್ತಾ ಇದ್ದಾನೆ, 1/3 3ರಲ್ಲಿ 1 ಭಾಗ ಸರೆಂಡರ್ ಮಾಡ್ತಾ ಇದ್ದಾನೆ. ಈಗ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ 2 1s 2, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 5 3s 15. ಸೊ ಈಗ ಸ್ಯಾಕ್ರಿಫೈಸ್ ರೇಷಿಯೋ ಒಂದು ಕಡೆ ಬರೀರಿ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಮ್ ಅಂಡ್ ಶ್ಯಾಮ್ ಇಸ್ ಈಕ್ವಲ್ ಟು ರಾಮ್ದೆಷ್ಟು 3/20 ಇಷ್ಟು ಶ್ಯಾಮ್ದೆಷ್ಟು 2/15. ಈಗ ನೋಡಿ, ಡಿನಾಮಿನೇಟರ್ ಹಿಂದಿನ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಏನಾಗಿತ್ತು, ಡಿನಾಮಿನೇಟರ್ ಎಲ್ಲ ಸೇಮ್ ಬಂದಿತ್ತು. ಹಾಗಾಗಿ ನಾವು ಡಿನಾಮಿನೇಟರ್ನ ಬಿಟ್ಟು ಎಲಿಮಿನೇಟ್ ಮಾಡಿ ಇನ್ನು ಉಳಿದಿದ್ದು ಬರಿತಾ ಇದ್ವಿ. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಡಿನಾಮಿನೇಟರ್ ಸೇಮ್ ಬಂದಿಲ್ಲ. ಸೊ ಡಿನಾಮಿನೇಟರ್ ಸೇಮ್ ಬರಬೇಕು ಅಂದ್ರೆ ನಾವೇನ್ ಮಾಡಬೇಕು, ಸೇಮ್ ಬರೋ ಹಾಗೆ ಮಾಡ್ಕೋಬೇಕು. ಡಿನಾಮಿನೇಟರ್ನ ಸೇಮ್ ಬರೋ ಹಾಗೆ ಮಾಡ್ಕೊಳ್ಳೋದಕ್ಕೆ ಹಲವಾರು ವಿಧಾನ ಇದೆ. ಒಂದು LCM ತಗೋಬಹುದು, ಇಲ್ಲಾಂದ್ರೆ ಬೆಸ್ಟ್ ಕನ್ಫ್ಯೂಸ್ ಆಗೋದೇ ಬೇಡ. ಸಿಂಪಲ್ ಅಂದ್ರೆ ಏನು ಅಂದ್ರೆ, ಇಲ್ಲಿ ಇದೆಯಲ್ಲ ಡಿನಾಮಿನೇಟರ್, ಅದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ 15, ನ್ಯೂಮರೇಟರ್ಗೂ ಅಷ್ಟೇ 15 ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲಿದೆಯಲ್ಲ ಈ ಫ್ರಾಕ್ಷನ್ಗೆ ಈ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ 20 ಇಂಟು 20. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೋಡಿ, ಈ ಫ್ರಾಕ್ಷನ್ಗೆ ಈ ಡಿನಾಮಿನೇಟರ್ ಇಂದ ಮಲ್ಟಿಪ್ಲೈ ಮಾಡಿ, ಈ ಫ್ರಾಕ್ಷನ್ನ ಈ ಡಿನಾಮಿನೇಟರ್ ಇಂದ ಮಲ್ಟಿಪ್ಲೈ ಮಾಡಿ. ಈಗ ನೋಡಿ, 15 3s 45 ಇಷ್ಟು 22s 40 ಡಿವೈಡೆಡ್ ಬೈ 15 ಇಂಟು 20 ಏನಾಗುತ್ತೆ, 300 ಆಗುತ್ತೆ. 15 ಇಂಟು 20 300. ಈಗ ಡಿನಾಮಿನೇಟರ್ ಏನಾಗುತ್ತೆ, ಸೇಮ್ ಆಗುತ್ತೆ. ಈಗ 300 ಬಿಟ್ಬಿಡಿ, ಉಳಿದಿದ್ದೆಷ್ಟು 45:40 ಅಲ್ವಾ. ಸೊ ಈಗ ಇದನ್ನ ಮತ್ತೆ ಏನ್ ಮಾಡ್ಬೇಕಾಗತ್ತೆ, ನಾವು ಸಿಂಪ್ಲಿಫೈ ಮಾಡ್ಬೇಕಾಗತ್ತೆ. ಅಂದ್ರೆ ಎರಡು ಕೂಡ ಒಂದೇ ಟೇಬಲ್, ಒಂದೇ ಮಗ್ಗಿಯಲ್ಲಿ 2 ನಂಬರ್ ಹೋಗುತ್ತಲ್ವಾ. ಯಾವ ನಂಬರ್ ಅಲ್ಲಿ ಹೋಗುತ್ತೆ, 5 ಟೇಬಲ್ ಅಲ್ಲಿ ಹೋಗುತ್ತೆ. 40 ಮತ್ತೆ 45 5 ಟೇಬಲ್ ಅಲ್ಲಿ ಬರುತ್ತೆ. 5 8s 40, 5 9s 45. ಇದು ಮತ್ತೆ ಸಿಂಪ್ಲಿಫೈ ಆಗಲ್ಲ, ಇದೇ ಸಿಂಪಲ್ ಫಾರ್ಮಲ್ ಇರುವ ರೇಷಿಯೋ ಆಗುತ್ತೆ. ಸೊ ಆನ್ಸರ್ 9:8. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಬನ್ನಿ. ಆನ್ಸರ್ ಬೇಕಿದೆ ಬರ್ಕೊಳ್ಳಿ. ಈಗ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಾಬ್ಲಮ್ ಅನ್ನು ತಗೊಂಡಿದ್ದೀನಿ. ಇಲ್ಲಿ ಪ್ರಾಬ್ಲಮ್ ಹೇಗಿದೆ, ರಾಗ ಅಂಡ್ ತಾಳ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ರೇಷಿಯೋ ಆಫ್ 7:3. They admit Shruti into partnership. Raga surrenders 1/2 of
his share and Tala surrenders 1/4 of his share in favor of Shruti. Calculate sacrifice ratio. ಇಲ್ಲಿ ಇಬ್ರು ಪಾರ್ಟ್ನರ್ ರಾಗ ಮತ್ತೆ ತಾಳ ಇವರಿಬ್ರು 7:3 ಈ ಪ್ರಮಾಣದಲ್ಲಿ ಪ್ರಾಫಿಟ್ ನ ಮೊದಲು ಶೇರ್ ಮಾಡ್ಕೋತಾ ಇರ್ತಾರೆ. ಇದು ಓಲ್ಡ್ ರೇಷಿಯೋ. ಶ್ರುತಿಯನ್ನ ಬಿಸ್ನೆಸ್ಗೆ ಸೇರಿಸ್ಕೊಂಡಿದ್ದಾರೆ. ಶ್ರುತಿ ಅನ್ನೋರು ನ್ಯೂ ಪಾರ್ಟ್ನರು. ಈಗ ರಾಗ ಮೊದಲನೇ ಪಾರ್ಟ್ನರು 1/2 ಅರ್ಧ ಪ್ರಾಫಿಟ್ ಅನ್ನ ಸರೆಂಡರ್ ಮಾಡ್ತಾ ಇದ್ದಾರೆ. ತಾಳ ಅನ್ನೋರು ಅವರ ಪ್ರಾಫಿಟ್ ನಲ್ಲಿ ಕಾಲು ಭಾಗವನ್ನ ಸರೆಂಡರ್ ಮಾಡ್ತಾ ಇದ್ದಾರೆ. ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ರಾಗ ತಾಳ ಇಬ್ರು ಪಾರ್ಟ್ನರ್ ಎಷ್ಟು ತಗೋತಾ ಇದ್ರು? 7:3. ರಾಗ ತಾಳ ಯಾರು? ಓಲ್ಡ್ ಪಾರ್ಟ್ನರ್. 7:3 ಏನಿದು? ಓಲ್ಡ್ ರೇಷಿಯೋ. ಯಾರು ಬಿಸ್ನೆಸ್ಗೆ ಸೇರ್ಕೊಂಡಿದ್ದು? ಶ್ರುತಿ, ನ್ಯೂ ಪಾರ್ಟ್ನರ್. ಶ್ರುತಿ ಅನ್ನೋರು ನ್ಯೂ ಪಾರ್ಟ್ನರ್. ಈಗ ರಾಗ ಎಷ್ಟು ಸರೆಂಡರ್ ಮಾಡ್ತಾ ಇದ್ದಾರೆ? 1/2 ಆಫ್ ಹಿಸ್ ಶೇರ್. ತಾಳ ಎಷ್ಟು ಸರೆಂಡರ್ ಮಾಡ್ತಾ ಇದ್ದಾರೆ? 1/4 ಆಫ್ ಹಿಸ್ ಶೇರ್. ಸೊ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಓಲ್ಡ್ ಪಾರ್ಟ್ನರ್ ಏನ್ ಮಾಡ್ತಾ ಇದ್ದಾರೆ? ತಮ್ಮ ಪ್ರಾಫಿಟ್ ಅನ್ನ ಸರೆಂಡರ್ ಮಾಡ್ತಾ ಇದ್ದಾರೆ. ಇದು ಎರಡನೇ ಕೇಸ್. ಸೊ ಇಲ್ಲಿ ಫಾರ್ಮುಲಾ ಏನ್ ಬರುತ್ತೆ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ? ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಇಂಟು ಶೇರ್ ಸರೆಂಡರ್ ಆಗುತ್ತೆ. ಸೊ ಈಗ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಗ ಏನಾಗುತ್ತೆ? ರಾಗದು ಓಲ್ಡ್ ರೇಷಿಯೋ ಏನು? 7/10 ಅಂದ್ರೆ 10 ರೂಪಾಯಿಯಲ್ಲಿ ರಾಗಗೆ 7 ರೂಪಾಯಿ ಸಿಗುತ್ತೆ. 7/10 ಇಂಟು ರಾಗ ಇಷ್ಟು ಶೇರ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ ನೋಡಿ. ಅರ್ಧ 7 ರೂಪಾಯಿಯಲ್ಲಿ ಅರ್ಧ ಅಂದ್ರೆ 3.5 ಬಿಟ್ಕೊಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಅರ್ಧ ಬಿಟ್ಕೊಡ್ತಾ ಇದ್ದಾರೆ 1/2. ಈಗ ಭಿನ್ನ ರಾಶಿಗಳ ಗುಣಾಕಾರ ನಿಮ್ಗೆ ಗೊತ್ತಿರಬೇಕು. ಹಿಂದಿನ ಕೇಸಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡಿದ್ದು, ಮೈನಸ್ ಮಾಡಿದ್ದು, ಈ ಕೇಸಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಹಾಗಾಗಿ ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಈಗ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಗುಣಾಕಾರ ತುಂಬಾ ಈಸಿ. ನ್ಯೂಮರೇಟರ್ ಇಂಟು ನ್ಯೂಮರೇಟರ್ 7 1 7 ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 10 2 20. ಸೊ ನೆಕ್ಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎರಡನೇ ಓಲ್ಡ್ ಪಾರ್ಟ್ನರ್ ಯಾರು? ತಾಳ. ತಾಳದ ಓಲ್ಡ್ ರೇಷಿಯೋ ಏನಿದೆ ನೋಡಿ? 3. ಎಷ್ಟರಲ್ಲಿ? 10 ನಲ್ಲಿ 3. 10 ರೂಪಾಯಿ ಪ್ರಾಫಿಟ್ ಬಂದ್ರೆ 3 ರೂಪಾಯಿ ಸಿಗುತ್ತೆ. ಎಷ್ಟು ಬಿಟ್ಕೊಡ್ತಾ ಇದ್ದಾರೆ? ಕಾಲು ಭಾಗ 1/4 ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು. ಸೊ ಈಗ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ 3 1 3 10 4 40. ಸೊ ಇದು ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ತಾಳ. ಈಗ ಇಬ್ಬರದು ಸ್ಯಾಕ್ರಿಫೈಸ್ ರೇಷಿಯೋ ಒಟ್ಟಿಗೆ ಬರ್ಕೊಳ್ಳಿ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಗ ಅಂಡ್ ತಾಳ ಇಸ್ ಈಕ್ವಲ್ ಟು ರಾಗದೆಷ್ಟು? 7/20 ಇಷ್ಟು. ತಾಳದೆಷ್ಟು? 3/40. ಈಗ ಡಿನಾಮಿನೇಟರ್ ನಮಗೆ ಸೇಮ್ ಬಂದಿಲ್ಲ. ಸೇಮ್ ಬರೋ ತರ ಮಾಡ್ಕೋಬೇಕು. ಸೊ ಈಗ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದ್ದೆ? ಈ ಒಂದು ಫ್ರಾಕ್ಷನ್ಗೆ ಈ ಡಿನಾಮಿನೇಟರ್ ಇಂದ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದ್ದೆ. ಇಂಟು 40 ಇಂಟು 40. ಈ ಒಂದು ಫ್ರಾಕ್ಷನ್ಗೆ ಮೊದಲನೇ ಡಿನಾಮಿನೇಟರ್ ಇಂದ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದೆ. ಇಂಟು 20 ಇಂಟು 20. ಈಗ 7 ಇಂಟು 40 ಏನಾಗುತ್ತೆ? ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡಿ. 280 ಬರುತ್ತೆ. ಡಿವೈಡೆಡ್ ಬೈ 20 ಇಂಟು 40 40 ಇಂಟು 20 ಸೇಮ್ ಅಲ್ವಾ? ಸೊ ಏನಾಗುತ್ತೆ? ಇಲ್ಲಿ 800 ಬರುತ್ತೆ. 20 ಇಂಟು 40. ಇಲ್ಲಿ ಇಷ್ಟು ಇದೆ, ಇಷ್ಟು ಹಾಕೊಳ್ಳಿ. 3 ಇಂಟು 20 ಏನಾಗುತ್ತೆ? 60 ಬರುತ್ತೆ. ಸೊ ಇದು ಡಿನಾಮಿನೇಟರ್ ಎರಡಕ್ಕೂ ಕೂಡ 800 ಆಯ್ತು. ಡಿನಾಮಿನೇಟರ್ ಸೇಮ್ ಆಯ್ತು. ಈಗ ಡಿನಾಮಿನೇಟರ್ ತೆಗಿರಿ. 280 ಇಷ್ಟು 60. ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಹೇಗೆ ಮಾಡೋದು ನೋಡಿ. ಈ ಒಂದು 0 ಈ ಒಂದು 0 ಹೋಯ್ತು. ಉಳಿಯೋದು ಎಷ್ಟು? 28 ಇಷ್ಟು 6. ಸೊ 28 ಮತ್ತೆ 6 ಒಂದೇ ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತಾ? ಯಾವ ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತೆ ನೋಡಿ? 2 ಇಂದ ಡಿವೈಡ್ ಆಗುತ್ತೆ. 2 3 6 2 14 28. ಸೊ 14 ಇಷ್ಟು 3 ಆನ್ಸರ್ ಆಗುತ್ತೆ. ಇದು ಒಂದು ಮೆಥಡ್. ಈಗ ಇದೇ ಫ್ರಾಕ್ಷನ್ ನ ಸಿಂಪ್ಲಿಫೈ ಮಾಡೋದಕ್ಕೆ ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ. ಸೊ ಇದು ಆನ್ಸರ್ ಇಷ್ಟು. ಇಲ್ಲಿಗೆ ಆನ್ಸರ್ ಮುಗೀತು. ನಿಮ್ಗೆ ಇದೇ ಈಸಿ ಮೆಥಡ್ ಅಂದ್ರೆ ಇದನ್ನೇ ಫಾಲೋ ಮಾಡಿ. ಅಥವಾ ಇಲ್ಲಿ ನೋಡಿ, ಯಾಕಂದ್ರೆ ಇದು 40 20 ಎಲ್ಲ ಮಲ್ಟಿಪ್ಲೈ ಮಾಡೋದು ನಿಮ್ಗೆ ಕಷ್ಟ ಅನ್ಸ್ಬೋದು. ನಂಬರ್ಸ್ಗಳು ಜಾಸ್ತಿ ಬರುತ್ತೆ.
ಇನ್ನು ಸಿಂಪಲ್ ಮೆಥಡ್ ಇದೆ, ಅದನ್ನು ಹೇಳ್ಕೊಡ್ತೀನಿ ನೋಡಿ. 7/20 ಇಷ್ಟು 3/40. ಈಗ ಇಲ್ಲಿ 20 ಇದೆ, ಇಲ್ಲಿ 40 ಇದೆ. ಈ 20 40 ಆಗ್ಬೇಕಾದ್ರೆ ನಾವು ಏನು ಮಾಡ್ಬೋದು? 20 2s ಏನಾಗುತ್ತೆ? 40 ಆಗುತ್ತೆ. ಇದಕ್ಕೆ 2 ಜೊತೆ ಮಲ್ಟಿಪ್ಲೈ ಮಾಡಿದ್ದೀನಿ, ಏನಾಯ್ತು? 40 ಆಯ್ತು. ಈಗ ಡಿನಾಮಿನೇಟರ್ಗೆ ನಾನು ಎಷ್ಟು ಮಲ್ಟಿಪ್ಲೈ ಮಾಡಿದೆ? 2. ಅದನ್ನೇ ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಿ. ಆಗ ಏನಾಗುತ್ತೆ ನೋಡಿ, ಇದೇನಾಗುತ್ತೆ? 7 2s 14 ಡಿವೈಡೆಡ್ ಬೈ 20 2s 40 ಇಷ್ಟು. ಸೊ ಇದು 3 ಹಾಗೆ ಇರುತ್ತೆ ಬೈ 40. ಡಿನಾಮಿನೇಟರ್ ಎರಡು ಏನಾಯ್ತು? ಸೇಮ್ ಆಯ್ತು. ನಮಗೆ ಬೇಕಾಗಿರೋದು ಎರಡು ಡಿನಾಮಿನೇಟರ್ ಸೇಮ್ ಆಗಬೇಕು. ಹಾಗಾಗಿ ನಾನು ಸಿಂಪಲ್ ಇಲ್ಲಿ 20 2s 40 ಆಗುತ್ತೆ. ಹಾಗಾಗಿ ಡಿನಾಮಿನೇಟರ್ಗೂ 2 ಮಲ್ಟಿಪ್ಲೈ ಮಾಡಿದೆ, ನ್ಯೂಮರೇಟರ್ಗೂ 2 ಮಲ್ಟಿಪ್ಲೈ ಮಾಡಿದೆ. ಈಗ ನನಗೇನು ಉಳಿತು? 14:3 ಉಳಿತು. 14:3 ಉಳಿತು. ಸೊ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋದಕ್ಕಾಗತ್ತಾ? ಇಲ್ಲ. ಇದೇ ಸಿಂಪಲ್ ಫಾರ್ಮಲ್ಲಿ ಇರುವ ರೇಷಿಯೋ. ಸೊ 14:3 ಇಲ್ಲೂ ಕೂಡ 14:3 ಬಂತು. ನಿಮ್ಗೆ ಯಾವ ಮೆಥಡ್ ಈಸಿ ಅನ್ಸುತ್ತೋ ಆ ಮೆಥಡನ್ನು ಫಾಲೋ ಮಾಡಿ. ನೋಡಿ, ಇನ್ನ ಒಂದು ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ಏನಿದೆ? 7/20 ಬಂತು ಇಷ್ಟು 3/40. ಈ ಒಂದು ಫ್ರಾಕ್ಷನ್ನ ನಾವು ಸಿಂಪ್ಲಿಫೈ ಮಾಡಬೇಕಲ್ವಾ? ಸೊ ಅದಕ್ಕೆ ಇನ್ನೂ ಒಂದು ಮೆಥಡ್ ಇದೆ, ಆ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಡಿನಾಮಿನೇಟರ್ ಇದೆಯಲ್ಲ, ಈ ಡಿನಾಮಿನೇಟರ್ಗೆ ನಾವು ಏನು ಮಾಡಬೇಕು? LCM ತಗೋಬೇಕು. LCM ಎಷ್ಟಾಗುತ್ತೆ? 20 ಮತ್ತು 40ಗೆ LCM ಕ್ಯಾಲ್ಕುಲೇಟ್ ಮಾಡಿ. 2 ಇಂದ ಡಿವೈಡ್ ಮಾಡ್ತೀನಿ. 2 10s 20, 2 20s 40. ಮತ್ತೆ 2 ಇಂದ ಡಿವೈಡ್ ಮಾಡ್ತೀನಿ. 2 5s 10, 2 10s 40. ಮತ್ತೆ 2 ಇಂದ 5 ಡಿವೈಡ್ ಆಗಲ್ಲ. 2 5s 40. 5 ಇಂದ 5 1s 5 1s. ಸೊ ಈಗ 2 2s 4, 4 2s 8, 8 5s 40, 41s 40, 41s 40. ಡಿನಾಮಿನೇಟರ್ ಏನಾಯ್ತು? 40 ಆಯ್ತು. ಸೊ ಅಂದ್ರೆ LCM 40 ಬಂತು. ಈಗ ಫಸ್ಟ್ ಫ್ರಾಕ್ಷನ್ ತಗೊಳ್ಳಿ. ಫಸ್ಟ್ ಫ್ರಾಕ್ಷನ್ ಎಷ್ಟು? 7/20 ಇಂಟು LCM 40. 21s 20, 20 2s 40, 7 2s 14 ಇಷ್ಟು. ಸೊ 3/40 ಇಂಟು LCM ಅಂದ್ರೆ ಇದು 3/40 ಏನು? ಸೆಕೆಂಡ್ ಫ್ರಾಕ್ಷನ್ ತಗೊಂಡಿದ್ದೀನಿ. 3/40 ಇಂಟು LCM 40, 40 1s 40, 3 1s 3. ಈಗ ಡಿನಾಮಿನೇಟರ್ ರಿಮೂವ್ ಮಾಡಿ, ನಿಮಗೆ ಉಳಿಯೋದು 14:3. ಸಿಂಪ್ಲಿಫೈ ಆಯಿತು. ನಿಮಗೆ 3 ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಒಂದು ಮೆಥಡ್ ಇದೆ, ಮುಂದಿನ ಪ್ರಾಬ್ಲಮಲ್ಲಿ ಅದನ್ನು ಹೇಳ್ಕೊಡ್ತೀನಿ. ಡಿವಿಷನ್ ಅಪ್ಲೈ ಮಾಡೋದು. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೋ ಆ ಮೆಥಡನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ 3ನೇ ಕೇಸ್ ಇದೆ, 4ನೇ ಕೇಸ್ ಇದೆ, ಆ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.